ಗೆಳೆಯರೇ ನಮಸ್ಕಾರ. ಇಂದಿನ ಅವಲೋಕನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ ಕಾಡಿನ ಬೆಂಕಿ. ಗೆಳೆಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಟಿ ವಿಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನೋಡಿರುವ ಹಾಗೆ ಆಗಾಗ ಕಾಡಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿರುತ್ತದೆ. ಇದು ಇಟ್ ಈಸ್ ನಾಟ್ ಗುಡ್. ಇದು ಒಳ್ಳೆಯದಲ್ಲ. ಕಾಡು ಯಾವಾಗಲೂ ಹಚ್ಚ ಹಸುರಾಗಿರಬೇಕು. ಕಾಡು ನಾಶವಾಗಬಾರದು. ಆದ್ದರಿಂದ ಕಾಡಿನ ರಕ್ಷಣೆ ನಮ್ಮೆಲ್ಲರ ಎಲ್ಲ ಪ್ರಜೆಗಳ ಜವಾಬ್ದಾರಿ. ನಮ್ಮ ರಾಜ್ಯ ಕರ್ನಾಟಕವನ್ನು ತೆಗೆದುಕೊಂಡಾಗ ಇಲ್ಲಿನ ಭೂಪ್ರದೇಶದ ಒಟ್ಟು ಭೂಪ್ರದೇಶದ 22ರಿಂದ 25 ಪ್ರದೇಶ ಕಾಲು ಭಾಗ ಈ ಕಾಡುಗಳಿಂದ ಆವೃತ ಆಗಿದೆ. ಈ ಕಾಡಿನಲ್ಲಿ ಬಹಳಷ್ಟು ಪ್ರಾಣಿಗಳು, ಪಕ್ಷಿಗಳು ಆಶ್ರಯವನ್ನು ಪಡೆಯುತ್ತವೆ. ಅದರೊಂದಿಗೆ ಕಾಡು ಕೇವಲ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮಾತ್ರ ಆಶ್ರಯವಲ್ಲ. ಇದು ನಮ್ಮ ಒಂದು ಎಕಾಲಜಿಕಲ್ ಬ್ಯಾಲೆನ್ಸ್ಗೆ ಸಂಪೂರ್ಣ ಸಪೋರ್ಟ್ ಮಾಡುತ್ತದೆ. ಮತ್ತು ಕಾಡು ಇದ್ದರೆ ಮಾತ್ರ ನಾಡು. ಅದರಿಂದ ಈ ಒಂದು ಬ್ಯಾಲೆನ್ಸ್, ಎಕಾಲಜಿಕಲ್ ಬ್ಯಾಲೆನ್ಸನ್ನು ನಿರ್ವಹಿಸಲು ಕಾಡು ಮಹತ್ವದ ಪಾತ್ರವನ್ನು ವಹಿಸ್ತದೆ. ಕಾಡುಗಳಿದ್ದರೆ ಮಾತ್ರ ಉತ್ತಮವಾದ ಮಳೆ ಮತ್ತು ಉತ್ತಮ ವಾತಾವರಣ ಮತ್ತು ಬಹಳಷ್ಟು ಪ್ರಾಣಿ ಪಕ್ಷಿಗಳಿಗೆ ಇದು ಆಶ್ರಯವನ್ನು ಕೊಡ್ತದೆ. ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈಗಿರತಕ್ಕಂಥ ಒಂದು 22%ಇಂದ 30%ಅಷ್ಟು ಕಾಡಿನ ಒಂದು ವಿಸ್ತೀರ್ಣತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ. ಆದರೆ ಈ ಒಂದು ಕಾಡಿನ ಬೆಂಕಿಯಿಂದಾಗಿ ಈ ಒಂದು ಟಾರ್ಗೆಟ್ 30% ಆಫ್ ಟೋಟಲ್ ನಮ್ಮ ಒಂದು ಪ್ರದೇಶ ಏನಿದೆ ಕರ್ನಾಟಕದ ಭೂಪ್ರದೇಶ, ಅದು 30%ಗೆ ಇನ್ಕ್ರೀಸ್ ಮಾಡಲು ಕರ್ನಾಟಕ ಸರ್ಕಾರ ಒಂದು ಟಾರ್ಗೆಟ್ ಇಟ್ಕೊಂಡು ಬಹಳ ವರ್ಷಗಳಿಂದ ಒಂದು ಟಾರ್ಗೆಟ್ ಇಟ್ಕೊಂಡು ಆ ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ದ ರೀಸನ್ ಈಸ್, ಏಕೆ ಆಗುತ್ತಿಲ್ಲ? ದ ರೀಸನ್ ಈಸ್ ಕಾಡಿನ ಒಂದು ಬೆಂಕಿ. ಈ ಒಂದು ಬೆಂಕಿಯಿಂದಾಗಿ 30%ಗೆ ಇನ್ಕ್ರೀಸ್ ಮಾಡತಕ್ಕಂತಹ ಈ ಒಂದು ಯೋಜನೆ ಕಾರ್ಯ ಕೂಡಿ ಬರುತ್ತಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಕಾಡಿನ ಬೆಂಕಿ ಆಗದಂತೆ ಬೆಂಕಿಗೆ ಆಹುತಿ ಆಗದಂತೆ ಪ್ರತಿಯೊಬ್ಬರು ಎಚ್ಚರಿಕೆಯನ್ನು ವಹಿಸಬೇಕು. ಸರ್ಕಾರಗಳು ಈ ಒಂದು ಕಾಡಿನ ರಕ್ಷಣೆಗೆ ಬಹಳಷ್ಟು ಕ್ರಮಗಳನ್ನು ಕೈಗೊಂಡಿದೆ. ನಾರ್ಮಲಿ ಫೆಬ್ರವರಿ ಹೊತ್ತಿಗೆ ಎಲ್ಲ ಎಲೆಗಳು ಮುಂತಾದವುಗಳು ಆ ಋತುವಿನಲ್ಲಿ ಒಣಗಿ ಎಲ್ಲವೂ ಒಂಥರ ಡ್ರೈನೆಸ್ ಅಲ್ಲಿ ಕ್ರಿಯೇಟ್ ಆಗ್ತದೆ. ಕಾಡಿನಲ್ಲಿ ಸ್ವಲ್ಪ ಎಲ್ಲಾದರೂ ಬೆಂಕಿ ಹತ್ತಿದರೆ ಇಡೀ ಕಾಡಿಗೆ ಬೆಂಕಿ ಹತ್ತತಕ್ಕಂಥ ಒಂದು ಸಾಧ್ಯತೆಗಳು ಇರ್ತದೆ. ಆದ್ದರಿಂದ ಕರ್ನಾಟಕ ಸರ್ಕಾರ ಫೆಬ್ರವರಿಲಿ ಆದರೂ ಕೂಡ ಅದು ಡಿಸೆಂಬರಿಂದಲೇ ಕ್ರಮಗಳನ್ನು ಕೈಗೊಳ್ಳಲು ಆರಂಭ ಮಾಡ್ತದೆ. ಡಿಸೆಂಬರ್, ಜನವರಿ, ಫೆಬ್ರವರಿ ಹೊತ್ತಿಗೆ ಸಂಪೂರ್ಣ ಆ್ಯಕ್ಷನ್ ತಗೋತಾರೆ. ಸರ್ಕಾರವು ಸ್ಥಳೀಯರಾಗಿ ಇರ್ತಕ್ಕಂಥ ಸ್ಥಳೀಯ ವ್ಯಕ್ತಿಗಳನ್ನು ರಕ್ಷಣೆಗಾಗಿ ನಿಯೋಜಿಸ್ತಾರೆ. ಅಲ್ಲಿರ್ತಕ್ಕಂಥ ಗಿರಿಜನರು, ಅಲ್ಲಿರತಕ್ಕಂಥ ಈ ಕಾಡು ಕುರುಬರು, ಕಾಡಿನ ಸುತ್ತಲೇ ಅಲ್ಲಿರ್ತಕ್ಕಂಥ ಈ ಕಾವಾಡಿಗರು, ಇವರ ಸಹಾಯದಿಂದ, ಯಾಕೆಂದರೆ ಅವರಿಗೆ ಕಾಡಿನ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಇರ್ತದೆ. ಅವರು ಕಾಡನ್ನೇ ದೇವರೆಂದು ಭಾವಿಸಿ ಅದರ ರಕ್ಷಣೆಗಾಗಿ ನಿಲ್ಲುತ್ತಾರೆ. ಆದರೆ ಎಲ್ಲ ವ್ಯಕ್ತಿಗಳಿಗೂ ಈ ಕಾಡಿನ ರಕ್ಷಣೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಬಂದಂಥ ಎಲ್ರಿಗೂ ಆಗೋದಿಲ್ಲ. ಅದರಿಂದ ದೋಸ್ ಹೂ ಆರ್ ನಾಟ್ ಸ್ಯಾಟಿಸ್ಫೈಡ್,
ಎಲ್ಲರಿಗೂ ಕೆಲಸ ಸಿಗದೇ ಇದ್ದಾಗ ಕೆಲವರು ಅನ್ಸ್ಯಾಟಿಸ್ಫೈಡ್ ಪೀಪಲ್ ಅವರು ಕಾಡಿಗೆ ಬೆಂಕಿ ಹಚ್ಚತಕ್ಕಂಥ ಸಾಧ್ಯತೆ ಇದ್ದಾವೆ, ನಿದರ್ಶನಗಳನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಈ ಮೇಲಧಿಕಾರಿಗಳು ನೌಕರರ ಮೇಲೆ ಇದ್ದಂಥ ಒಂದು ಮನಸ್ತಾಪ ಮುಂತಾದವುಗಳು ಇದ್ದಾಗ ಈ ಕೆಲ ಸಿಬ್ಬಂದಿಯೇ ಕೆಲವು ಸಂದರ್ಭಗಳಲ್ಲಿ ಟೇಕ್ ರಿವೆಂಜ್ ಕಾಡಿಗೆ ಬೆಂಕಿಗಳನ್ನು ಹಚ್ಚಿದ್ದಾರೆ. ಇದಾಗಿತ್ತು. ಇದಾದ ಜೊತೆಗೆ ಅಲ್ಲಿ ದಟ್ಟವಾಗಿ ಬೆಳೆದಂತಹ ಹೆಮ್ಮರಗಳು ಈ ಗಾಳಿಯ ರಭಸಕ್ಕೆ ಒಂದಕ್ಕೊಂದು ಘರ್ಷಣೆ ಉಂಟಾಗಿ ಅಲ್ಲಿ ಬೆಂಕಿ ಹತ್ತತಕ್ಕಂತಹ ಒಂದು ಸಾಧ್ಯತೆಗಳು ಇದೆ. ಆದರೆ ಈ ರೀತಿಯ ಘರ್ಷಣೆಯಿಂದಾಗಿ, ಮರಗಳ ಘರ್ಷಣೆಯಿಂದಾಗಿ ಆಗ್ತಕ್ಕಂತಹ ಈ ಒಂದು ಬೆಂಕಿ ಬಹಳ ಕಡಿಮೆ. ಎಲ್ಲ ಬೆಂಕಿಯ ಪರ್ಸೆಂಟೇಜ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಇದು ಕೇವಲ 1% ಮಾತ್ರ. ಉಳಿದ ಒಂದು 99% ಆಫ್ ದ ಇನ್ಸಿಡೆಂಟ್ಸ್ ಏನಿದ್ದಾವೆ, ದೇ ಆರ್ ಆಲ್ ಬಿಕಾಸ್ ಆಫ್ ಮಾನವ ನಿರ್ಮಿತ. ಮನುಷ್ಯರಿಂದಲೇ ಈ ಕಾಡಿನ ಬೆಂಕಿ ಹತ್ತಿಕೊಂಡಂಥ ನಿದರ್ಶನಗಳನ್ನು ನಾವು ಕಾಣಬಹುದು. ಇದರೊಂದಿಗೆ ಇನ್ನೂ ದಾರಿ ಹೋಗರು ಅಲ್ಲಿ ನಡೆದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಿಡಿ ಸಿಗರೇಟ್ಗಳನ್ನು ಸೇದಿ ಎಸೆದು ಬೆಂಕಿ ಹತ್ತಿಕೊಂಡಂಥ ನಿದರ್ಶನಗಳು ಕೂಡ ಇದ್ದಾವೆ. ಸೊ ಅದರಿಂದ ಈ ಕಾಡಿಗೆ ಬೆಂಕಿ ಹತ್ತಿದಂಥ ಸಂದರ್ಭದಲ್ಲಿ ಸ್ಥಳೀಯರು ಮತ್ತು ಸಿಬ್ಬಂದಿ ಎಲ್ಲರೂ ಜೊತೆಗೂಡಿ ಆ ಒಂದು ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಬೇರೆ ರಾಷ್ಟ್ರಗಳಲ್ಲಿ, ಅಮೇರಿಕಾ ಮತ್ತು ಮುಂದುವರೆದಂಥ ರಾಷ್ಟ್ರಗಳಲ್ಲಿ ನೋಡಿದಾಗ ಅಲ್ಲಿ ಹೆಲಿಕಾಪ್ಟರ್ ಮುಂತಾದ ಈ ರೀತಿಯ ಸೌಲಭ್ಯಗಳು ಅಲ್ಲಿದ್ದಾವೆ. ಹೆಲಿಕಾಪ್ಟರ್ ಮುಂತಾದವನ್ನು ಉಪಯೋಗಿಸಿ ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಕರ್ನಾಟಕ ಮತ್ತು ಭಾರತದಲ್ಲಿ ಸ್ಥಳೀಯರ ಸಹಾಯದಿಂದ ಈ ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಒಂದು ಕಾಡುಗಳಲ್ಲಿ ಈ ತೀರ ಬೆಂಕಿ ಬಿದ್ದಾಗ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅಗಾಧವಾದಂಥ ಸಾವು ನೋವುಗಳುಂಟಾಗುತ್ತದೆ ಮತ್ತು ಪಕ್ಷಿಗಳು, ಪ್ರಾಣಿಗಳು ತಮ್ಮ ನೆಲೆಗಳನ್ನು ಕಳೆದುಕೊಂಡು ನಾಡಿಗೆ ಬರುವ ಸಾಧ್ಯತೆಗಳು ಬಹಳಷ್ಟು ಇದೆ. ಇದರಿಂದ ಮಾನವ ಕುಲಕ್ಕೆ, ಜನರಿಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತದೆ. ಆದ್ದರಿಂದ ಈ ರೀತಿಯ ಬೆಂಕಿಯಿಂದ ಕಾಡುಗಳನ್ನು ರಕ್ಷಣೆ ಮಾಡುವುದು ಬಹಳ ಒಳ್ಳೆಯದು. ಕಾಡಿದ್ದರೆ ನಾಡು, ಮಳೆ ಮುಂತಾದವು ಈ ಕಾಡಿನಿಂದಲೇ ಆಗುತ್ತದೆ. ಎಕಾಲಜಿಕಲ್ ಬ್ಯಾಲೆನ್ಸ್ ಎಂದು ಕರಿತೇವೆ. ಆದ್ದರಿಂದ ನಮ್ಮ ಕಾಡುಗಳನ್ನು ರಕ್ಷಣೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ. ಅರಣ್ಯ ಎಂದರೆ ಮರಗಳು ಕೇವಲ ಅವು ವನ್ಯಜೀವಿಗಳಷ್ಟೇ ಅಲ್ಲ, ಅದೊಂದು ಸಂಸ್ಕೃತಿ. ಅರಣ್ಯ ಸಮೃದ್ಧವಾಗಿದ್ದರೆ ಪರಿಸರ ಸಮತೋಲನವೂ ಆಗಿ ಮಳೆ ಬೆಳೆ ಪರೋಕ್ಷವಾಗಿ ಇದು ಮಳೆ ಬೆಳೆಗೆ ನೆರವಾಗಲಿದೆ. ಅದೇ ರೀತಿಯಲ್ಲಿ ಒಂದು ಹುಲಿ ಇದ್ದರೆ ಆಹಾರ ಸರಪಳಿ ರೂಪುಗೊಂಡು ಅದೆಷ್ಟೋ ಪ್ರಾಣಿಗಳಿಗೆ ಅದು ಅನುಕೂಲವಾಗಲಿದೆ. ಆಹಾರ ಸರಪಳಿ, ಪ್ರಾಣಿಗಳ ಒಂದು ಆಹಾರ ಸರಪಳಿ ಈ ಒಂದು ಕಾಡುಗಳಿಂದ ಮಾತ್ರ ಅದು ಸಾಧ್ಯ. ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಇಟ್ ಈಸ್ ನಾಟ್ ಈ ಆಹಾರ ಸರಪಳಿ, ಪ್ರಾಣಿಗಳ ಆಹಾರ ಸರಪಳಿ ಮುರಿದು ಬೀಳುತ್ತದೆ. ಕಾರಣ ಏನೇ ಇದ್ದರೂ ಕೂಡ ಆಕ್ರೋಶದಿಂದ ಕಾಡಿಗೆ ಬೆಂಕಿ ಹಚ್ಚಿದರೆ ಅದು ನಮ್ಮ ಒಡಲಿಗೆ ನಾವೇ ಬೆಂಕಿಯನ್ನು ಇಟ್ಟುಕೊಂಡಂತಾಗುತ್ತದೆ. ಆದ್ದರಿಂದ ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಅದು ಕಾಣ್ತದೆ. ಆದ್ದರಿಂದ ಕಾಡಿದ್ದರೆ ನಾವು ಎನ್ನತಕ್ಕಂಥ ಮಾತು ಸತ್ಯ ನಮಗೆ ಪ್ರತಿಯೊಬ್ಬರಿಗೂ ಅರ್ಥವಾಗಬೇಕು. ಕಾಡು ನಾಶವಾದರೆ ಮನುಷ್ಯನ ಅವನತಿ ಆರಂಭವಾದಂತೆ. ಆದ್ದರಿಂದ ನಾವು ಪ್ರತಿಯೊಬ್ಬರು, ಎಲ್ಲ ನಾಗರಿಕರ, ಪ್ರಜೆಗಳ ಒಂದು ಆದ್ಯವಾದಂಥ ಒಂದು ಕರ್ತವ್ಯ. ಆದ್ದರಿಂದ ಕಾಡು ಇದ್ದರೆ ನಾಡು, ಕಾಡು ಇದ್ದರೆ ಮಾತ್ರ ಮನುಷ್ಯ. ಆದ್ದರಿಂದ ನಾವೆಲ್ಲ ಕಾಡುಗಳನ್ನು ರಕ್ಷಿಸೋಣ. ಗೆಳೆಯರೇ, ಇದೇ ರೀತಿಯ ಶೀರ್ಷಿಕೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.